ಆ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಆ, ನಾವಿಲ್ಲಿ ನಾನು ಸತ್ಯಪ್ರಕಾಶ್ ಅಂತ, ಕುಮಾರಸ್ವಾಮಿ ಅಂತ, ಶ್ರೀಕಾಂತ್ ಅಂತ, ಮತ್ತು ಇಲ್ಲಿ ಸುಮುಖ ಅಂತ ನಾಲ್ಕು ಜನ ಇದ್ದೀವಿ. ನಾವು 2021-22ರಲ್ಲಿ ಬೆಳೆ ವಿಮೆ ಬಗ್ಗೆ ಹೋರಾಟ ಮಾಡಿದ್ದು, ಒಂದಷ್ಟು ನಮಗೆ ಆದ ಅನ್ಯಾಯನ ಸರಿಪಡಿಸ್ಕೋಸ್ಕರ. ಹಾಗೆ ಈ ವರ್ಷದ ಗೊಂದಲಗಳು ಸುಮಾರು ಅನೇಕ ಇದೆ. ರೈತರಿಗೂ ಗೊಂದಲ ಇದೆ, ಎಲ್ಲರಿಗೂ ಗೊಂದಲ ಇದೆ. ಹಾಗಾಗಿ ಯಾಕೆ ಈ ವರ್ಷ ಅಂದರೆ ಕರೆಕ್ಟ್ ಒಂದೊಂದು ಪಂಚಾಯತಿಗೂ ಕ್ಲೈಮ್ ಆಗ್ತಾ ಇರೋದು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿದ್ದ ಮಾಹಿತಿನ ನಾವು ವಿತ್ ಆಧಾರವಾಗಿ ನೀಡ್ತೇವೆ. ನಮ್ಮ ಹತ್ರ ಏನು ಆಧಾರ ಇದೆ, ಟರ್ಮ್ ಶೀಟು, ಹಾಗೆ ರೈನ್ಫಾಲ್ ಡೇಟಾ, ಆಮೇಲೆ ಗೌರ್ಮೆಂಟಿನ ನೋಟಿಫಿಕೇಷನ್ಗಳು, ಇದನ್ನೆಲ್ಲ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ನಾವು ಯಾವುದೇ ರಾಜಕೀಯದ ಪಕ್ಷದ ಪರವಾಗಿ ಅಥವಾ ವಿರೋಧವಾಗಿ ಮಾತಾಡ್ತಾ ಇಲ್ಲ. ನಾವು ಅಡಿಕೆ ಬೆಳೆಗಾರರ ಸಂಘಟನೆಯ ಪರವಾಗಿ ಇದರ ಬಗ್ಗೆ ರೈತರಿಗೆ ಇರೋ ಗೊಂದಲವನ್ನು ನಿವಾರಣೆ ಮಾಡೋಕ್ಕೆ ನಮಗೆ ಗೊತ್ತಿದ್ದ ಮಟ್ಟಿಗೆ ನಾವು ಹೇಳ್ತಾ ಇದ್ದೀವಿ. ಈಗ ಬೆಳೆ ವಿಮೆ ಶುರುವಾಗಿದ್ದು 2016, 17, 18, 19 ಆ ಇಸ್ವಿಲಿ. ಆ ವರ್ಷ ಅದು 2-3 ವರ್ಷ ಎಲ್ಲರಿಗೂ ಕ್ಲೈಮ್ ಬಂತು. ಕಡಿದವರಿಗೆ ಎಲ್ಲರಿಗೂ ಸಾಮಾನ್ಯ 1,28,000 ಪ್ರತಿ ಹೆಕ್ಟೇರ್ಗೆ ಮ್ಯಾಕ್ಸಿಮಮ್ ಬರೋದು. ಎಲ್ಲರಿಗೂ ಸಾಮಾನ್ಯ 80,000ದಿಂದ 1,20,000 ಬಂದಿದ್ದು ಇದೆ ಹೆಕ್ಟೇರಿಗೆ. ಆಮೇಲೆ ಏನಾಯಿತು, 2019-23 ಚೇಂಜ್ ಆಯಿತು. ಆವಾಗ ಅದು ಬೇರೆ ಟರ್ಮ್ ಶೀಟಿಗೆ ಬಂತು. ಮತ್ತು 22-23ರಲ್ಲಿ ಬೇರೆ ಟರ್ಮ್ ಶೀಟ್ ಆಯಿತು. ಅವಾಗ ಯಾಕೆ ಕ್ಲೈಮ್ ಬಂತು ಅಂತ ನಾವು ಹೇಳ್ತೀವಿ. ಅವಾಗ ಏನಿತ್ತು ಟರ್ಮ್ ಶೀಟು, ಇದರಲ್ಲಿ ಮಳೆ ಜಾಸ್ತಿ ಆದರೆ ಕೇವಲ 2, 4, 6 ದಿನ 30 mm ಮಳೆ ಅಂದರೆ 1/4 ಇಂಚು ಅಷ್ಟು ಬಂದರೆ ಕ್ಲೈಮ್ ಆಗ್ತಿತ್ತು. 30 mm ಅಂದರೆ 1/4 ಇಂಚು. ಕೇವಲ 2, 4, 6, 8 ದಿನ ಇದು ಸರ್ವೇ ಸಾಮಾನ್ಯ ಬಂದೇ ಬರುತ್ತೆ. ಆಮೇಲೆ ಅಗ್ರಿಗೇಟ್ ರೈನ್ಫಾಲ್ ಅಂತ ಇನ್ನೊಂದಿದೆ. ಅದರಲ್ಲಿ 100 mm ಡೆಫಿಸಿಟ್ ಮಳೆ, ಅದು ಅಗ್ರಿಗೇಟ್ ರೈನ್ಫಾಲು, ಅದರಲ್ಲೂ ಕ್ಲೈಮ್ ಆಗ್ತಿತ್ತು. ಅದೇನಾಯಿತು, ಇನ್ಶೂರೆನ್ಸ್ ಕಂಪ್ನಿಯವರಿಗೆ ಲಾಸ್ ಆಯಿತು. ಸೊ ಇನ್ಶೂರೆನ್ಸ್ ಕಂಪ್ನಿಯವರು ಅವಾಗ ಅಲ್ಲಿ ಪಾಲ್ಗೊಳ್ಳೋಕ್ಕೆ ಹಿಂದೆ ಜರಿದ್ರು. ಅವಾಗ ಏನು ಮಾಡ್ತಾರೆ, ಟರ್ಮ್ ಶೀಟ್ನ ಡಿಫಿಕಲ್ಟ್ ಮಾಡ್ತಾರೆ. 2019ರಲ್ಲಿ ಆ ಟರ್ಮ್ ಶೀಟು ಇದೆ. ಇದು 2021-22 ಟರ್ಮ್ ಶೀಟ್ ಇಲ್ಲಿದೆ. ಅದನ್ನ ಒಂದ್ಸರಿ ನಾನು ಎಕ್ಸ್ಪ್ಲೈನ್ ಮಾಡಿಬಿಡ್ತೇನೆ. ಅಲ್ಲಿ 2 ಕ್ಲೈಮ್ ಇದ್ದಿದ್ದು. ಒಂದು ಡೆಫಿಸಿಟ್ ರೈನ್ಫಾಲು, ಇನ್ನೊಂದು ಡಿಸೀಸ್ ಕಾಂಜಿನಿಯಲ್ ವೆದರ್ ಅಂತೇಳಿ. ಅಂದರೆ ಬೇಸಿಗೆಯಲ್ಲಿ ಮಳೆ ಕಡಿಮೆ ಆದರೆ, ಮಳೆಗಾಲದಲ್ಲಿ ಮಳೆ ಜಾಸ್ತಿ ಆದರೆ ಅಂತ 2 ಕ್ಲೈಮ್ ಇದ್ದಿದ್ದು. ಅದರಲ್ಲಿ ಏನಿತ್ತು ಅಂದರೆ, ಮಾರ್ಚು ಮತ್ತು ಮೇ ತಿಂಗಳಲ್ಲಿ ಒಂದು 35 mm ಇಡೀ ಮಾರ್ಚ್ 1ರಿಂದ 15 ತನಕ 35 mm ಮಳೆ ಕಡಿಮೆ ಬಂತಂದರೆ ಕ್ಲೈಮ್ ಆಗ್ತಿತ್ತು. 16 ಏಪ್ರಿಲಿಂದ 31 ಮೇ ತನಕ 100 mm ಮಳೆ ಕಡಿಮೆ ಬಂದರೆ ಕ್ಲೈಮ್ ಆಗ್ತಿತ್ತು. ಇದು ಆಗೋದೇ ಇಲ್ಲ. ನಮ್ಮಲ್ಲಿ ಬೇಸಿಗೆ ಮಳೆ ಒಂದೊಂದ್ಸರಿ ಬಂದರೆ ಒಂದೊಂದು ದಿನದಲ್ಲೇ 1.5-2 ಇಂಚ್ ಮೇಲೂ ಬಂದಂಗಿದೆ. ಹಾಗಾಗಿ ಇಡೀ ತಿಂಗಳಲ್ಲಿ ಆ ಲಿಮಿಟ್ನ ಗ್ಯಾರಂಟಿ ಕ್ರಾಸ್ ಮಾಡ್ತಾ ಇತ್ತು. ಇದು ಫಸ್ಟು ಪ್ರಾಬ್ಲಮ್ ಇದ್ದಿದ್ದು ಈ ಟರ್ಮ್ ಶೀಟಲ್ಲಿ. ಎರಡನೆಯಿಂದ ಡಿಸೀಸ್ ಕಾಂಜಿನಿಯಲ್ ವೆದರ್ ಅಂದರೆ ಮಳೆಗಾಲದಲ್ಲಿ ಮಳೆ ಹೆಚ್ಚಾದಾಗ, ಅತಿವೃಷ್ಟಿ ಆದಾಗ, ಅಲ್ಲಿ 1 ಜುಲೈಯಿಂದ 31 ಆಗಸ್ಟ್ ತನಕ ಇದ್ದಿದ್ದು ಹೇಗಿತ್ತು ಅಂದರೆ, ರಿಲೇಟಿವ್ ಹ್ಯೂಮಿಡಿಟಿ 80%ಗಿಂತ ಮೇಲಿರಬೇಕಿತ್ತು. ಡೈಲಿ ರೈನ್ಫಾಲ್ ಡಾಟಾ 30 mm ಜಾಸ್ತಿ ಇರಬೇಕಿತ್ತು. ಆ ಥರ 8 ದಿನ ಕಂಟಿನ್ಯೂಸ್ ಇದ್ದರೆ ಕ್ಲೈಮ್ ಇರ್ತಿತ್ತು. 8, 10, 12 ಇದು ಕಷ್ಟ ಇತ್ತು. ಯಾಕೆಂದರೆ 8 ದಿನ ಕಂಟಿನ್ಯೂಸ್ ಆಗಿ 80% ಹ್ಯೂಮಿಡಿಟಿನೂ ಎಲ್ಲೂ ಸಿಗ್ತಿರ್ಲಿಲ್ಲ. ಆಮೇಲೆ 30 mm ಮಳೆನೂ ಆಗ್ತಿರ್ಲಿಲ್ಲ. ಸೊ ಇದು ಫಸ್ಟು ಅವರು ಟಫ್ ಮಾಡಿದ್ದು. ಅದೇ ಥರ ಟಫ್ ಮಾಡಿ ಆ ಟರ್ಮ್ ಶೀಟ್ನ ಫುಲ್ಲು ಟಫ್ ಮಾಡಿ. ಇದೀಗ ಯಾವ ಥರ ಅಂದರೆ, 7 ದಿನ ಕಂಟಿನ್ಯೂಸ್ ಮಳೆ ಬಂದು 8ನೇ ದಿನ ಮಳೆ ಬರದೆ ಮತ್ತೆ 9, 10, 11, 12, 13, 14ನೇ ದಿನದವರೆಗೂ ಮತ್ತೆ ಕಂಟಿನ್ಯೂಸ್ ಬಂದರೂ ನಮಗೆ ಯಾವುದೇ ಥರ ಕ್ಲೈಮ್ ಆಗ್ತಿರಲಿಲ್ಲ. ಕರೆಕ್ಟ್ 8 ದಿನ ಆದರೆ 8 ದಿನನೂ ಬರಬೇಕಿತ್ತು. 8ನೇ ದಿನ ನಮಗೆ 1 mm ಮಳೆ ಕಮ್ಮಿ ಆದರೂ ಕ್ಲೈಮ್ ಆಗ್ತಾ ಇರಲಿಲ್ಲ. ಸೊ ಆ ಥರ ಅದನ್ನು ಟಫ್ ಮಾಡಾಕಿದ್ದು. ಅದೇನಾಯಿತು, ಇನ್ಶೂರೆನ್ಸ್ ಕಂಪ್ನಿಗೆ ಫೇವರೇಬಲ್ ಆಗಿತ್ತು ಈ ಟರ್ಮ್ ಶೀಟು. ಸೊ ಈ ಟರ್ಮ್ ಶೀಟು ಇನ್ಶೂರೆನ್ಸ್ ಕಂಪ್ನಿಗೆ ಫೇವರೇಬಲ್ ಆಗಿತ್ತು. ಆ ವರ್ಷದ 2021-22 ನಾನು ಇದು ಸುಮಾರು ಒಂದು
ಹೆಚ್ಚು ಕಮ್ಮಿ ಇಲ್ಲಿ ಕೇವಲ 12 ಪೇಜ್ ತಂದೇನೆ. ನನ್ನ ಹತ್ರ ಒಂದು 200 ಪೇಜಷ್ಟು ಮಾಹಿತಿ ಉಂಟು. ಅದರಲ್ಲಿ ಕ್ಲೈಮಿನ ಮಾಹಿತಿಗಳು ಇದೆ. ಇದರಲ್ಲಿ ತೋರಿಸ್ತೀನಿ. ಒಂದು ಬೇಕಾದರೆ ಫಸ್ಟ್ ಪೇಜಲ್ಲೇ ತೆಗೆಯೋಣ. ಅಗಳಗಂಡಿ ಗ್ರಾಮ ಪಂಚಾಯತಿ 2021-22ರಲ್ಲಿ ಕೇವಲ ಡೆಫಿಸಿಟ್ ರೈನ್ಫಾಲು ಒಂದಕ್ಕೆ ಮಾತ್ರ 13,000 ಕ್ಲೈಮು. ಮತ್ತು ಡೆಫಿಸಿಟಿಗಿಲ್ಲ, ಡಿಸಿಸ್ ಕಂಜಿನಲ್ಗಿಲ್ಲ, ಡಿಸಿಸ್ ಕಂಜಿನಲ್ 2 ಅಷ್ಟಕ್ಕೂ ಇಲ್ಲ. ಎಲ್ಲ 0 ಕ್ಲೈಮ್ಗಳಿಲ್ಲಿ. ಈ ಥರ ಪ್ರತಿ ಗ್ರಾಮ ಪಂಚಾಯತಿ ತೆಗೆದ್ರು ಯಾವುದ್ರಲ್ಲೂ ಕ್ಲೈಮ್ ಇರಲಿಲ್ಲ ಆ ವರ್ಷ. ಎಲ್ಲ ಮ್ಯಾಕ್ಸಿಮಮ್ ನಾನು ನೋಡಿದಂಗೆ ಇದರಲ್ಲಿ ಯಾವುದೋ ಒಂದು ಗ್ರಾಮ ಪಂಚಾಯತಿಗೆ 25,000 26,000 ಅಷ್ಟೇ ಇರೋದು. ಕೊಪ್ಪ ಅರ್ಬನ್ ULB ಕೊಪ್ಪ ಗ್ರಾಮಾಂತರ ಗ್ರಾಮ ಹಾಂ ಅಲ್ಲಲ್ಲ ಕೊಪ್ಪ ಇದು ಪಟ್ಟಣ ಪಂಚಾಯತಿ. ಹಾಂ ಅದು ಬಿಟ್ಟರೆ ನೀವು ಆ ವರ್ಷ ಶಾನವಳ್ಳಿ ತೆಗೆದ್ರು, ಶಾನವಳ್ಳಿ ಯಾವಾಗಲೂ ಕ್ಲೈಮ್ ಆಗುತ್ತೆ. ಡೆಫಿಸಿಟ್ ರೈನ್ಫಾಲ್ ಅಂತ ಅವ್ರಿಗೆ ಕ್ಲೈಮ್ ಇದೆ, ಅಲ್ಲಿ ಬರೀ 6,000. ಆಮೇಲೆ ಇನ್ನೊಂದು ಡೆಫಿಸಿಟ್ 0, ಡಿಸಿಸ್ ಕಾಂಜಿನಲ್ 0, ಡಿಸಿಸ್ ಕಾಂಜಿನಲ್ 2ನೇದು 7,000. ಒಟ್ಟು ಅವ್ರಿಗೆ ಕ್ಲೈಮ್ ಆಗಿದ್ದು ಆ ವರ್ಷ ಬರೀ 14,000 ಇರ್ಬೋದು ಅಷ್ಟೇ. ಸೊ ಇದು ಈ ಟರ್ಮ್ ಶೀಟಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂತೇಳಿ ನಾವು ಆ ವರ್ಷ ನಮಗೊಂದಷ್ಟು ಈ ಥರ ಮಾಹಿತಿ ತೆಗೆದು ನಮಗೊಂದಷ್ಟು ಮಾಹಿತಿ ಸಿಕ್ತು. ಇದನ್ನು ನಾವು ಅಡಿಕೆ ಬೆಳೆಗಾರ ಸಂಘಟನೆ ಕೊಟ್ವಿ. ಅವರು ನಮ್ಮ ಜೊತೆ ನಿಂತ್ಕೊಂಡ್ರು. ನಾವೆಲ್ಲ ಇದನ್ನು ಆವಾಗ BJP ಸರ್ಕಾರ ಇತ್ತು. ಜೀವರಾಜ್ ಅವರು ಮುಖ್ಯ ಸಚೇತಕರಾಗಿದ್ದರು, ಕಾರ್ಯದರ್ಶಿ ಆಗಿದ್ದರು. ಆಮೇಲೆ ನಮ್ಗೆ ಇಲ್ಲಿ MLA ರಾಜೇಗೌಡರಿದ್ದು. ಇವರಿಬ್ಬರು ನಮ್ಮನ್ನು ಕರ್ಕೊಂಡೋಗಿ ಬೆಂಗಳೂರಲ್ಲಿ ಮಲೆನಾಡು ಅಡಿಕೆ ಬೆಳೆಗಾರ ಸಂಘಟನೆಯವರು ನಮ್ಮನ್ನು ಜೊತೆ ಕರ್ಕೊಂಡೋಗಿ ಬೆಂಗಳೂರಲ್ಲಿ ತೋಟಗಾರಿಕಾ ಸಚಿವರ ಜೊತೆ, KSNDMC ಡೈರೆಕ್ಟರ್ ಜೊತೆ, ಹಾಗೆ ರಶ್ಮಿ ಮಹೇಶ್ ಪ್ರಿನ್ಸಿಪಲ್ ಸೆಕ್ರೆಟರಿ ಟು ತೋಟಗಾರಿಕಾ ಇಲಾಖೆ, ಅಷ್ಟು ಜನ ಜೊತೆ ಮೀಟಿಂಗ್ ಮಾಡಿಸಿ ಆವಾಗ ಒಂದು ಏನಾಯಿತು, ಈ ಟರ್ಮ್ ಶೀಟ್ನ ಚೇಂಜ್ ಮಾಡಬೇಕು ನೆಕ್ಸ್ಟು ಅಂತ ಹೇಳಿದಾಗ ನೆಕ್ಸ್ಟ್ ಟರ್ಮ್ ಶೀಟ್ ಕಮಿಟಿಗೆ ನಮ್ಮಿಬ್ಬರನ್ನು ಸೇರಿಸ್ಕೊಂಡ್ರು ಚಿಕ್ಕಮಂಗ್ಳೂರಿಂದ. ಅಲ್ಲಿ ತನಕ ರೈತರು ಅಂತೇಳಿ ಯಾರನ್ನು ಸೇರಿಸ್ಕೊಳ್ತಿರ್ಲಿಲ್ಲ. ಅಲ್ಲಿ ರೈತರು ಸೇರಿಸ್ಕೊಳಕ್ಕೆ ಇಬ್ಬರು ರೈತರು ಸೇರಿಸ್ಕೊಳಕ್ಕೆ ಪ್ರಾವಿಷನ್ ಇದೆ, ಸೇರಿಸ್ಕೊಳ್ತಿರ್ಲಿಲ್ಲ. ರೈತರ ಹೆಸರಲ್ಲಿ ಬೇರೆಯವರು ಇರ್ತಿದ್ರು ಅಲ್ಲಿ. ಅದಾದಮೇಲೆ ಸೇರಿಸಿದ್ರು. ಅದಾದಮೇಲೆ ನಾವು ಟರ್ಮ್ ಶೀಟು ಆ ವರ್ಷ ನಮಗೆ ನಮ್ಮ DD ವೇದಮೂರ್ತಿ ಸರ್ ಇದ್ರು ಅವಾಗ. ಅವರು ನಮಗೆ ತುಂಬ ಹೆಲ್ಪ್ ಮಾಡಿ ನಾವು ಟರ್ಮ್ ಶೀಟ್ನ ಚೇಂಜ್ ಮಾಡಿದ್ವಿ. ಟರ್ಮ್ ಶೀಟ್ ಚೇಂಜ್ ಮಾಡಿದ್ದು ಹೇಗಾಯಿತು ಅಂದರೆ, ಫಸ್ಟಿಗೆ ಟರ್ಮ್ ಶೀಟ್ ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳ್ತೀವಿ. ಟರ್ಮ್ ಶೀಟ್ ರೆಡಿ ಮಾಡೋಕ್ಕೆ ಹಿಂದಿನ 10 ವರ್ಷದ ಆ್ಯಾವ್ರೇಜ್ ರೈನ್ಫಾಲ್ ಡಾಟಾ ತೆಗಿತಾರೆ. ಆ ಆ್ಯಾವ್ರೇಜ್ ರೈನ್ಫಾಲ್ ಡಾಟಾ ತೆಗೆದ್ಬಿಟ್ಟು ಅದರಲ್ಲಿ ಯಾವ ವರ್ಷ ಆ್ಯಾವ್ರೇಜ್ಗಿಂತ ಡಿವೇಷನ್ ಆಗಿ ಮಳೆ ಹೆಚ್ಚಾಗಿ ಡಿವೇಷನ್ ಆಗುತ್ತೆ ಅಂದರೆ ಡಿಸಿಸ್ ಕಾಂಜಿನೆಲ್ಲಾಗಿ ಯಾವ ವರ್ಷ ಮಳೆ ಬರುತ್ತೆ ಅನ್ನೋದನ್ನು ಲೆಕ್ಕ ಹಾಕಿ ಆ ಥರ ಆ್ಯಾವ್ರೇಜ್ಗಿಂತ ಜಾಸ್ತಿ ಬರಬೇಕು. ಈ ಮಾಮೂಲಿ ನಮಗೊಂದು 6 ದಿನದಲ್ಲಿ 1 ಇಂಚ್ ಮಳೆ ಬರ್ತಿದೆ ಅಂತಾದರೆ ಇವರೇನು ಮಾಡ್ತಾರೆ, 7 ದಿನ 1 ಇಂಚ್ ಮಳೆ ಬಂದರೆ ಕ್ಲೈಮು ಅನ್ನೋ ಥರ ಇಡ್ತಾರೆ. ಸೊ ಇದನ್ನು ಟರ್ಮ್ ಶೀಟಿಗೆ ಸುಮ್ಮನೆ ಮಳೆ ಮಾಹಿತಿ ಒಂದೇ ಅಲ್ಲ, ಆ್ಯಾವ್ರೇಜ್ ರೈನ್ಫಾಲು ತೆಗಿತಾರೆ. ಆ ಆ್ಯಾವ್ರೇಜ್ ರೈನ್ಫಾಲಿಂದ ಡಿಸೀಸ್ ಹೆಂಗೆ ಬರುತ್ತೆ, ಈಗ ಸುಮ್ಮನೆ ಮಳೆ ಹೆಚ್ಚಾಯಿತು ಅಂತ ದುಡ್ಡು ಕೊಡೋದಿಲ್ಲ, ಡಿಸೀಸ್ ಬರುತ್ತಾ ಅಂತ ನೋಡ್ತಾರೆ. ಈಗ ಸಪೋಸ್ ಈಗ ನೆಕ್ಸ್ಟ್ ಹೇಳ್ತೀನಿ, ಈ ಸರಿ ಟರ್ಮ್ ಶೀಟಲ್ಲಿ ಎಲೆಚಕ್ಕೆಗೂ ಪ್ರಾವಿಷನ್ ಇದೆ. ಎಲೆಚಕ್ಕೆ ಬಂದಿದ್ದಕ್ಕೂ ಬೆಳೆ ವಿಮೆ ಬರುವಂಥ ಪ್ರಾವಿಷನ್ ಒಂದಿದೆ. ಸೊ ಈ ಥರ ಎಲ್ಲ ಪ್ಯಾರಾಮೀಟರ್ ನೋಡಿ ಟರ್ಮ್ ಶೀಟ್ ಮಾಡ್ತಾರೆ. ಈಗ 2022-23ರಿಂದ 3 ವರ್ಷಕ್ಕೆ ಮಾಡಿದ್ದಂಥ ಟರ್ಮ್ ಶೀಟು 25-26ಕ್ಕೆ ಎಂಡ್ ಆಗುತ್ತೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದರಲ್ಲಿ. ಈಗ ಇದ್ರ ಜೊತೆ PDF ನಾವು ಹಾಕ್ತೀವಿ. ಯಾವುದನ್ನ ಕೊಪ್ಪ ತಾಲೂಕು ಹರಿಹರಪುರ ಹೋಬಳಿದು ಹಾಕ್ತೀವಿ ನಾವು, ಅದೇ PDF ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಬಂದುಬಿಟ್ಟು ಅಗ್ರಿಗೇಟ್ ರೈನ್ಫಾಲ್ ಓವರ್ ದ ಪೀರಿಯಡ್ ಅಂತೇಳಿ, ಇದು ಡೆಫಿಸಿಟ್ ರೈನ್ಫಾಲ್ ಅಂತೇಳಿ, ಅಂದರೆ ಬೇಸಿಗೆಲಾಗುವಂಥ ಮಳೆಗೆ ಇರೋ ಕಂಡೀಷನ್. ಮಳೆ ಕಮ್ಮಿ ಆದರೆ ಅದರಲ್ಲಿ ಸ್ಟ್ರೈಕ್ 1 ಅಂತಿದೆ. ಸ್ಟ್ರೈಕ್ 1 ಲೆಸ್ ದ್ಯಾನ್ ಅಂತಿದೆ. ಅಂದರೆ 30 mm ಕಡಿಮೆ ಮಳೆ ಬಂದರೆ ಯಾವ ಪೀರಿಯಡಲ್ಲಿ 1 ಮಾರ್ಚಿಂದ 15 ಏಪ್ರಿಲ್ ಮಧ್ಯದಲ್ಲಿ 30 mm ಮಳೆ ಕಡಿಮೆ ಬಂದರೆ ಫಸ್ಟ್ ಸ್ಟ್ರೈಕಿಗೆ ನಿಮಗೆ 30 mm 29 mm ಕಡಿಮೆ ಬಂದರೆ 280 ರೂಪಾಯಿ. ಒಂದು ಸ್ಟ್ರೈಕಿಗೆ 280 ರೂಪಾಯಿ ಬರುತ್ತೆ 1 mm ಕಡಿಮೆ ಬಂದರೆ. ಅದೇ ಥರ ಸ್ಟ್ರೈಕ್ 2 20 mm ಕಡಿಮೆ ಬಂತು ಅಂದರೆ 420 ರೂಪಾಯಿ 1 mm ಬರುತ್ತೆ. ಅದೇ ರೀತಿ ಎಕ್ಸಿಟ್ ಅಂತೇಳಿ 10 mm. ಎಕ್ಸಿಟ್ ಅಂದರೆ 10 mm ಕಡಿಮೆ ಬಂತು ಅಂದರೆ ಇಡೀ 45 ದಿನದಲ್ಲಿ, ನಾವು ಒಂದಿನ ಹೇಳ್ತಿಲ್ಲ, ಇಡೀ 45 ದಿನದಲ್ಲಿ 10 mm ಕಡಿಮೆ ಬರಬೇಕು.
ಸೊ ಇಡೀ ಟೋಟಲ್ 45 ದಿನ ಟೋಟಲ್ ತಗೊಂಡು 10 mm ಇಂತ ಕಡಿಮೆ ಬಂದರೆ ನಿಮಗೆ ಡೈರೆಕ್ಟಾಗಿ 7,000 ರೂಪಾಯಿ ಪೇಮೆಂಟ್ ಆಗುತ್ತೆ. ಅದೇ ಥರ 16th ಏಪ್ರಿಲಿಂದ 31st ಮೇ ತನಕ ಮತ್ತೆ 45 ದಿನ ಇದೆ. ಆ 45 ದಿನದಲ್ಲಿ 150 mm, ಅದಕ್ಕಿಂತ ಕಡಿಮೆ ಬಂದರೆ 1 mmಗೆ 70 ರೂಪಾಯಿ ಹೆಂಗೆ ಪೇಔಟು, 70 mmಗೆ ಎಕ್ಸಿಟ್ಟು, ಅಲ್ಲಿ ಮತ್ತೆ 7,000 ರೂಪಾಯಿ ಪೇಔಟ್ ಆಗುತ್ತೆ. ಆಮೇಲೆ ಇನ್ನೊಂದು ಡಿಸೀಸ್ ಕಾಂಜಿನಿಯಲ್ ವೆದರ್ ಅಂತೇಳಿ, ಇದು ಕಂಡೀಷನ್ ಏನಂದರೆ ನಂಬರ್ ಆಫ್ ಕನ್ಸಿಕ್ಯೂಟಿವ್ ಡೇಸ್ ಹ್ಯಾವಿಂಗ್ ಡೈಲಿ ಆವ್ರೇಜ್ ರಿಲೇಟಿವ್ ಹ್ಯೂಮಿಡಿಟಿ ಮೋರ್ ದೆನ್ 80%, ಮೀನ್ ಟೆಂಪರೇಚರ್ 21 ಡಿಗ್ರಿ. ಅಂದರೆ ಇದು ನಾನು ಏನು ಹೇಳಿದ ಎಲೆಚಕ್ಕೆ ರೋಗಕ್ಕಾಗೋ ಕಂಡೀಷನ್ ಇದು. ಇಲ್ಲಿ 80%ಗಿಂತ ಜಾಸ್ತಿ ರಿಲೇಟಿವ್ ಹ್ಯೂಮಿಡಿಟಿ ಇದ್ಬಿಟ್ಟು ಟೆಂಪ್ರೇಚರ್ 21 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಕ್ಲೈಮ್ ಆಗುತ್ತೆ. ಹೆಂಗೆ ಕ್ಲೈಮ್ ಆಗುತ್ತೆ ಅಂದರೆ 1 ಆಗಸ್ಟಿಂದ 31 ಆಗಸ್ಟ್ ತನಕ ಫಸ್ಟ್ ಫೇಸು. ಅದರಲ್ಲಿ 1 ದಿನ ಈ ಕಂಡೀಷನ್ ಇದ್ದರೂ ನಿಮಗೆ 1,400 ರೂಪಾಯಿ ಬರುತ್ತೆ. 3 ದಿನ ಇದ್ದರೆ 3 ದಿನಕ್ಕಿಂತ ಮೇಲಿದ್ದರೆ ನಿಮಗೆ 1 ದಿನಕ್ಕೆ 2,100 ರೂಪಾಯಿ ಬರುತ್ತೆ. ಅದೇ 5 ದಿನ ಅಥವಾ 5 ದಿನಕ್ಕಿಂತ ಮೇಲಿದ್ದರೆ 7,000 ರೂಪಾಯಿ ಬರುತ್ತೆ. ಅದೇ ಕಂಡೀಷನ್ನು ಸೆಪ್ಟೆಂಬರ್ 1ರಿಂದ 30 ಸೆಪ್ಟೆಂಬರ್ ತನಕ ಇದೆ. ಅಲ್ಲಿ ಮಾತ್ರ ಸ್ಟ್ರೈಟ್ ಡೇಸು 4, 6, 8. ಇದು ಯಾಕೆ ಚೇಂಜ್ ಆಗಿದೆ 4, 6, 8, ಆಗಸ್ಟಲ್ಲಿ 1, 3, 5 ಯಾಕಿದೆ ಅಂತ ನಾನು ಹೇಳ್ತೀನಿ. ಇಲ್ಲಿ ಆಗಸ್ಟಲ್ಲಿ ನಮಗೆ ಕಂಟಿನ್ಯೂಸ್ ರೈನ್ಫಾಲ್ ಆಗ್ತಾನೆ ಇರುತ್ತೆ. ಸೊ 1 ದಿನ 80% ರಿಲೇಟಿವ್ ಹ್ಯೂಮಿಡಿಟಿ, 21 ಡಿಗ್ರಿ ಟೆಂಪ್ರೇಚರ್ ಇರೋದು ಕಡಿಮೆ. ಅದಕ್ಕೋಸ್ಕರ ಇಲ್ಲಿ 1, 3, 5 ಇದೆ. ಅದೇ ಸೆಪ್ಟೆಂಬರಲ್ಲಿ 4, 6, 8 ಯಾಕಿದೆ ಅಂದರೆ ಇಲ್ಲಿ ನಮಗೆ ಕಂಪೇರಿಟಿವ್ಲಿ ಆಗಸ್ಟಿಗೆ ಕಂಪೇರ್ ಮಾಡಿದರೆ ಸೆಪ್ಟೆಂಬರಲ್ಲಿ ಮಳೆ ಕಡಿಮೆ. ಇದರಲ್ಲಿ ನಿಮಗೆ 1 ದಿನ ಬಂದೇ ಬರುತ್ತೆ ಅಥವಾ 2 ದಿನನೂ ಸಿಗುತ್ತೆ. ಸೊ 4, 6, 8 ಇದು ಆ್ಯಾವ್ರೇಜ್ಗಿಂತ ಜಾಸ್ತಿ ಡೇಸು. ಸೊ ಇದಕ್ಕೆ 4, 6, 8 ಇರೋದು. ಇಲ್ಲಿ ನೀವು ಅಲ್ಲಿ 1 ದಿನ ಇದೆ, ಇಲ್ಲಿ 4 ದಿನ ಇದೆ, ಏನಕ್ಕೆ ಅಂತ ಇದು ನನ್ನ ಡೌಟ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇರೋದು. ಆಮೇಲೆ ಎಕ್ಸೆಸ್ ರೈನ್ಫಾಲ್ ಅಂತ ಒಂದು ಕಂಡೀಷನ್ ಇದೆ. ಇದರಲ್ಲಿ ನಿಮಗೆ 4 ದಿನ ಕಂಟಿನ್ಯೂಸ್ ಅಂದರೆ 4 ದಿನದಲ್ಲಿ, ಯಾವುದೇ 4 ದಿನದಲ್ಲಿ 280 mm, 360 mm, 440 mm. 280 ಅಂದರೆ ಆಲ್ಮೋಸ್ಟ್ ನಿಮಗೆ 20, 12 ಇಂಚು, 13 ಇಂಚು ಆದರೆ ಅಂದರೆ 4 ದಿನದಲ್ಲಿ 13 ಇಂಚ್ ಆಗಬೇಕು. 13 ಇಂಚ್ ಆದರೆ ನಿಮಗೆ 13 ಇಂಚ್ಗಿಂತ ಜಾಸ್ತಿ 1 mmಗೆ 83 ರೂಪಾಯಿ ಸಿಗುತ್ತೆ. ಅದೇ ಥರ 360 ಕ್ರಾಸ್ ಮಾಡಿದರೆ 1 mmಗೆ 125 ರೂಪಾಯಿ ಸಿಗುತ್ತೆ. ಅಕಸ್ಮಾತ್ 4 ದಿನದಲ್ಲಿ 440 mm ಅಂದರೆ ಹೆಚ್ಚು ಕಮ್ಮಿ ನಿಮಗೆ 20 ಇಂಚ್ ಮಳೆ. 4 ದಿನದಲ್ಲಿ 20 ಇಂಚ್ ಆದರೆ ನಿಮಗೆ 16,000 ಪೇಮೆಂಟ್ ಆಗುತ್ತೆ. ಯಾವುದರಲ್ಲಿ ಆಗಸ್ಟ್ ತಿಂಗಳಲ್ಲಿ. ಅದೇ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ಅದೇ ಕಂಡೀಷನ್ಗೆ 90, 145, 200 mm ಅಂತಿದೆ. ಸೊ ಇಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆ ಕಮ್ಮಿ ಆಗೋದ್ರಿಂದ ಆ್ಯಾವ್ರೇಜ್ ಕಡಿಮೆ ಸಿಗುತ್ತೆ. ಸೊ ಇಲ್ಲಿ ಅದನ್ನು ಕಡಿಮೆ ಮಾಡಿದ್ದಾರೆ, 90, 145, 200. ಸೊ ನಿಮಗೆ ಕೇವಲ ಒಂದು 10 ಇಂಚು 4 ದಿನದಲ್ಲಿ ಆಯ್ತು ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 16,667 ಸಿಗುತ್ತೆ. ಈ ಕಂಡೀಷನ್ ಹಳೆ ಟರ್ಮ್ ಶೀಟ್, ಈ ಕಂಡೀಷನ್ ಹಳೆ ಟರ್ಮ್ ಶೀಟಲ್ಲಿ ಇರಲಿಲ್ಲ. ನೋಡಿ ಈ ಹಳೆ ನಾನು ಏನು ಹೇಳಿದ್ನೋ ಅವಾಗ ಹಳೆ ಟರ್ಮ್ ಶೀಟಲ್ಲಿ ಇದ್ದಿದ್ದು ಕೇವಲ 2 ಕಂಡೀಷನ್ನು. ಇದನ್ನು ನಾವು ಈ 2 ಕಂಡೀಷನ್ಗೋಸ್ಕರ ನೀವು 1,28,000 ಇಡ್ತಿದ್ರಿ. ಇದು ನಮ್ಗೆ 1 ಕಂಡೀಷನ್ ಆಗಲಿಲ್ಲ ಅಂದರೆ ಹೆಚ್ಚು ಕಮ್ಮಿ 51,000 ಬೇಸಿಗೆಯಲ್ಲಿ ಹೋಯ್ತು, ಇದರಲ್ಲಿ 76,000 ಮಳೆಗಾಲದಲ್ಲಿ ಹೋಯ್ತು ಅಂತೇಳಿ ನಾವು ಗಲಾಟೆ ಮಾಡಿ ಅಂದರೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಈ ಥರ ಜಾಸ್ತಿ ಕಂಡೀಷನ್ಸನ್ನು ಇಟ್ಟಿದ್ದೀವಿ. ಇದನ್ನು ಬೇಕಾದ್ರೆ ನೀವು ನಮ್ಮ ಏನಿದೆ ಟರ್ಮ್ ಶೀಟು, ಇದನ್ನು ಬೇರೆ ಜಿಲ್ಲೆಗಳ ಟರ್ಮ್ ಶೀಟಿಗೆ ಹೋಲಿಸಿ ಯಾವ ಜಿಲ್ಲೆ ಟರ್ಮ್ ಶೀಟು ಇಷ್ಟು ಚೆನ್ನಾಗಿಲ್ಲ. ಇದು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಇಷ್ಟು ಚೆನ್ನಾಗಿರೋ ಟರ್ಮ್ ಶೀಟ್ ಇರೋದು. ನಮ್ಮ ಜಿಲ್ಲೆ ನಾವು ಯಾವ ಥರ ಅವಾಗ ಕನ್ವಿನ್ಸ್ ಮಾಡಿಸ್ತೀವಿ ಅಂದರೆ ನಮಗೆ ಅಟ್ಲೀಸ್ಟ್ ಕಟ್ಟಿದ ದುಡ್ಡಾದರೂ ವಾಪಸ್ ಬರೋಂಗೆ ಒಂದು ಟರ್ಮ್ ಶೀಟಲ್ಲಿ ಕಂಡೀಷನ್ಸ್ ಇರಲಿ ಅನ್ನೋ ಥರದಲ್ಲಿ ಇದನ್ನು ಮಾಡಿರೋದು. ಅದಾದಮೇಲೆ 4th ಕಂಡೀಷನ್ ಇರೋದು ಡಿಸೀಸ್ ಕಂಜಿನಿಯಲ್ ವೆದರು. ಇದು ನಿಮಗೆ 70% ರಿಲೇಟಿವ್ ಹ್ಯೂಮಿಡಿಟಿಗಿಂತ ಜಾಸ್ತಿ ಇರಬೇಕು, 20 mmಗಿಂತ ಜಾಸ್ತಿ ಇರಬೇಕು ಕಂಟಿನ್ಯೂಸ್ ಆಗಿ. ಆಗಸ್ಟಲ್ಲಿ 7, 9, 11 ದಿನ, ಸೆಪ್ಟೆಂಬರಲ್ಲಿ 1, 3, 5 ದಿನ, ಜುಲೈಯಲ್ಲಿ 6, 8, 10 ದಿನ. ಈಗ ನೋಡಿ ಆಗಸ್ಟಲ್ಲಿ 7, 9, 11 ಯಾಕೆಂದರೆ ಆಗಸ್ಟಲ್ಲಿ ಹೆವಿ ರೈನ್ ಆಗ್ತಿರುತ್ತೆ, 7, 9, 11 ಇದೆ. ಅದೇ ಜುಲೈಯಲ್ಲಿ ಸೆಪ್ಟೆಂಬರಲ್ಲಿ ಅಂಥ ಹೆವಿ ರೈನ್ಸ್ ಇರಲ್ಲ, ಅದಕ್ಕೆ 1, 3, 5 ಇದೆ. ಇಲ್ಲಿ ನಿಮಗೂ ಇಲ್ಲೂ ಅಷ್ಟೇ ಈಕ್ವಲ್ ಆಗಿ 16,000 ಅಂತ ಹೇಳ್ಕೊಂಡು ಇಟ್ಟಿದ್ದೀವಿ. ಒಟ್ಟು 50,000 ಈ ಕಂಡೀಷನ್ಗೆ ಇಟ್ಟಿದೆ. ಈ ಕಂಡೀಷನಲ್ಲಿ ಆಲ್ಮೋಸ್ಟ್ ಕ್ಲೈಮ್ಸ್ಗಳು ಬರ್ತವೆ, ಬರೋದೇ ಈ ಕಂಡೀಷನಲ್ಲಿ.
ಇದು ಮತ್ತು ಟೆಂಪ್ರೇಚರ್ ಹ್ಯೂಮಿಡಿಟಿ ಮತ್ತು ಟೆಂಪ್ರೇಚರ್ ಎಲ್ಲ ಚಿಕ್ಕಿಗೆ ಏನಿದೆ ಆ ಕಂಡೀಷನಲ್ಲಿ ಬರುತ್ತೆ. ಈ ಎಕ್ಸೆಸ್ ರೈನ್ಫಾಲ್ ಆದ ವರ್ಷ ಮಾತ್ರ ನಮಗೆ ಎಲ್ಲದೂ ಕ್ಲೈಮ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಈಗ ಮತ್ತೊಂದು ರೈತರು ತಿಳ್ಕೊಳ್ಬೇಕಾಗಿದ್ದ ಮುಖ್ಯ ವಿಚಾರ ಅಂದರೆ ಇನ್ಶೂರೆನ್ಸ್ ಅಂದರೆ ಏನು. ಇನ್ಶೂರೆನ್ಸ್ ಅಂದರೆ ನಾವು ದುಡ್ಡು ಕೊಡ್ತೀವಿ, ಪ್ರತಿ ವರ್ಷ ನಮಗೆ ವಾಪಸ್ ದುಡ್ಡು ಬರಬೇಕು ಅನ್ನೋ ಕಾನ್ಸೆಪ್ಟನ್ನ ನಾವು 3 ವರ್ಷದಿಂದ ನಾವು ಹಾಗೆ ಅಂದ್ಕೊಂಡಿದ್ವಿ. ಆದರೆ ಆ ಕಾನ್ಸೆಪ್ಟ್ ಅಲ್ಲ. ಇನ್ಶೂರೆನ್ಸ್ ಅಂದರೆ ನಮ್ಮದು ಬೆಳೆ ನಷ್ಟ ಆದಾಗ ಮಾತ್ರ ಬರೋದು. ಅಫ್ಕೋರ್ಸ್ ಈ ವರ್ಷ ಬೆಳೆ ನಷ್ಟ ಆಗಿದೆ, ಯಾಕೆ ಬಂದಿಲ್ಲ ಅಂತೆಲ್ಲ ನಾವು ಹೇಳ್ತೀವಿ ಇನ್ಶೂರೆನ್ಸು. ಸೊ ಇನ್ಶೂರೆನ್ಸ್ ಪ್ರತಿ ವರ್ಷ ರಿಟರ್ನ್ ಬರಬೇಕು ಅಂತಂದರೆ ಅದು ಇನ್ಶೂರೆನ್ಸ್ ಆಗಲ್ಲ, ಅದು ಸಹಾಯಧನ ಆಗುತ್ತೆ. ಇದನ್ನು ನಾವು ಹೇಳಿದ್ದಲ್ಲ, ಸೆಂಟ್ರಲ್ ಕೃಷಿ ಇಲಾಖೆಯಿಂದ ಒಬ್ಬರು ಡೆಪ್ಯೂಟಿ ಸೆಕ್ರೆಟರಿ ಬಂದಿದ್ದರು ಚಿಕ್ಕಮಗಳೂರಿಗೆ. ನಮ್ಮ ಚಿಕ್ಕಮಗಳೂರಲ್ಲಿ ಏನಂದರೆ ಆ ಟೈಮಲ್ಲಿ ಅವ್ರು ಬಂದಿದ್ದ ಟೈಮಲ್ಲಿ 22-23 ಬಂದಿದ್ದು, ಕ್ಲೈಮ್ಸ್ಗಳು ಜಾಸ್ತಿ ಇದ್ವು. ಸೊ ಅವಾಗ ಅವರು ಯಾಕೆ ಈ ರೀತಿ ಅಂತೇಳಿ ಒಂದು ನೋಡೋಕ್ಕೆ ಒಂದು ಸ್ಟಡಿ ಟೂರಿಗೆ ಬಂದಿದ್ದರು. ಅವ್ರು ಏನು ಹೇಳಿದರು, ಪ್ರತಿ ವರ್ಷ ಇನ್ಶೂರೆನ್ಸ್ ಪೇಔಟು 30%ಗಿಂತ ಜಾಸ್ತಿ ಆಗ್ತಿದೆ ಅಂದರೆ ಅದು ಇನ್ಶೂರೆನ್ಸು ಅಂತ ಕನ್ಸಿಡರ್ ಮಾಡಲ್ಲ. ಅಲ್ಲಿ ಆ ಬೆಳೆಗೆ ಆ ಊರಿಗೆ ಇನ್ಶೂರೆನ್ಸ್ನ ತೆಗಿಬೇಕಾಗತ್ತೆ. ಅದೇ ರೀತಿ ಪ್ರತಿ ವರ್ಷ ಇನ್ಶೂರೆನ್ಸ್ ಬಂದರೂ ಕೂಡ ನಿಮ್ಗೆ ಪ್ರತಿ ವರ್ಷ ಕ್ಲೈಮ್ ಆಗ್ತಾನೆ ಇದೆ ಅಂತಂದರೆ ಅದು ಇನ್ಶೂರೆನ್ಸ್ ಆಗಲ್ಲ. ಸೊ ಇವೆರಡು ಕಂಡೀಷನ್ಗಳು ಅವ್ರು ಹೇಳಿದ್ದಾರೆ. ಸೊ ಇದನ್ನು ನಾವು ರೈತರ ಗಮನದಲ್ಲಿ ಇಟ್ಕೊಳ್ಬೇಕು. ಇದು ನಮ್ಗೆ ಭಾಳ ಒಳ್ಳೆಯ ಒಂದು ಸ್ಕೀಮು. ಇದನ್ನು ನಾವು ಪ್ರತಿ ವರ್ಷ ಬರಬೇಕು ಅಂತ ಆಸೆ ಪಟ್ಕೊಂಡು ಕೂತ್ರೆ ಸಮಸ್ಯೆ ಆಗುತ್ತೆ. ಆಮೇಲೆ ಈ ವರ್ಷ ಯಾಕೆ ಕ್ಲೈಮ್ ಕಮ್ಮಿ ಆಯಿತು ಅಂದರೆ, ಹೋದ ವರ್ಷ ಜುಲೈ ಕ್ಲೈಮು ನಮಗೆ ಹೋದ ವರ್ಷ ಜುಲೈ ಅಂದರೆ ನಮಗೆ ಕ್ಲೈಮ್ ಯಾವಾಗ ಬಂದಿದೆ ಅಂದರೆ ಡಿಸೆಂಬರಲ್ಲಿ ಬಂದಿದೆ. ಈ ಟರ್ಮ್ ಶೀಟ್ ಸ್ಟಾರ್ಟ್ ಆಗೋದು ಆಗಸ್ಟ್ 1ರಿಂದ ಸ್ಟಾರ್ಟ್ ಆದರೆ ಜುಲೈ 31ಕ್ಕೆ ಮುಗಿಯುತ್ತೆ. ಈಗ ಹೋದ ವರ್ಷ ಜುಲೈಯಲ್ಲಿ ಒಳ್ಳೆ ಮಳೆ ಆಯಿತು, ನಮಗೆ ನಮ್ಮ ಊರಲ್ಲಿ ಹೆಚ್ಚು ಕಮ್ಮಿ 100 ಇಂಚ್ ಮಳೆ ಆಗಿದೆ. ಹಾಗಾಗಿ ಡಿಸೆಂಬರಲ್ಲಿ ಕ್ಲೈಮ್ ಆಯಿತು. ಆಮೇಲೆ ಆಗಸ್ಟು ಮತ್ತು ಸೆಪ್ಟೆಂಬರಲ್ಲಿ ಮಳೆ ಆಗಿರಲಿಲ್ಲ. ಹಾಗಾಗಿ ಆಗಸ್ಟ್ ಸೆಪ್ಟೆಂಬರ್ದು ಕ್ಲೈಮ್ ಕಮ್ಮಿ ಇತ್ತು. ಆಮೇಲೆ ಮಾರ್ಚಿಂದ ಜೂನ್ವರೆಗೂ ಈ ವರ್ಷ ಯಾವ ವರ್ಷವೂ ಆಗದೇ ಇರೋಷ್ಟು ಬೇಸಿಗೆ ಮಳೆ ಚೆನ್ನಾಗಾಗಿದೆ. ಹಾಗಾಗಿ ಅದ್ರ ಕ್ಲೈಮ್ ಯಾವುದೂ ನಮಗೆ ಸಿಕ್ಕಿಲ್ಲ. ಮತ್ತು ಜುಲೈಯಲ್ಲಿ ಈ ವರ್ಷ ಸಾಧಾರಣ ಮಳೆ, ಈಗ ಹೋದ ವರ್ಷ ಅಥವಾ ಆಚೆ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಸಾಧಾರಣ ಮಳೆ. ಹಾಗಾಗಿ ನಮಗೆ ಈಗ ಏನು ಟೆಂಪ್ರೇಚರು ಮತ್ತು ಹ್ಯೂಮಿಡ್ ಇದ್ರದ್ದು ಬಂದಿದೆ ಬಿಟ್ಟರೆ ಎಲ್ಲೂ ನಮ್ಮ ಟರ್ಮ್ ಶೀಟಿಗೆ ಸರಿಯಾಗಿ ಕ್ಲೈಮ್ಗಳು ಬಂದಿಲ್ಲ. ಆಮೇಲೆ ಈಗ ಪಂಚಾಯತಿಂದ ಪಂಚಾಯತಿಗೆ ವೇರಿ ಆಗುತ್ತೆ ಅಂತ ಸುಮಾರು ಜನದ ಕ್ವಶನ್ನು. ಈಗ ಟರ್ಮ್ ಶೀಟ್ ರೆಡಿ ಮಾಡಬೇಕಾದ್ರೆ ಒಂದು ಹೋಬಳಿದು ಎವರೇಜ್ ರೈನ್ಫಾಲ್ ಡಾಟಾ ತಗೊಂಡು ಟರ್ಮ್ ಶೀಟ್ ರೆಡಿ ಮಾಡ್ತಾರೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮದು ಹರಿಹರಪುರ ಹೋಬಳಿ, ಈಗ ಕಮ್ಮರಡಿ, ನಿಲುವಾಗಲು, ಶಾನಹಳ್ಳಿ ಈ ಭಾಗದಲ್ಲಿ 200 ಇಂಚ್ ಮಳೆ ಎವರೇಜ್ ಆದರೆ ನಮ್ಮ ಭಾಗದಲ್ಲಿ 130 ಇಂಚ್ ಮಳೆ ಆಗುತ್ತೆ. ಅಂದರೆ ಎವರೇಜ್ ಹೆಚ್ಚು ಕಮ್ಮಿ 150ರಿಂದ 160 ಇಂಚ್ ಮಳೆಗೆ ಟರ್ಮ್ ಶೀಟ್ ರೆಡಿ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಈಗ ಶಾನಹಳ್ಳಿ, ನಿಲುವಾಗಲು ಈ ಭಾಗದವರಿಗೆ ಸಾಧಾರಣವಾಗಿ ಪ್ರತಿ ವರ್ಷ ಕ್ಲೈಮ್ ಆಗುತ್ತೆ. ಅದೇ ನಮಗೆ ಅಂದರೆ ಮಳೆಗಾಲದ ಮಳೆದು ನಾನು ಹೇಳ್ತಾ ಇರೋದು, ಪ್ರತಿ ವರ್ಷ ಅವ್ರಿಗೆ ಕ್ಲೈಮ್ ಆದರೆ ನಮ್ಮ ಈ ಉತ್ಮೇಶ್ವರ ಈ ಭಾಗದವರಿಗೆ ಪ್ರತಿ ವರ್ಷ ಕ್ಲೈಮ್ ಬರಲ್ಲ. ಯಾಕೆಂದರೆ ನಮಗೆ ಅಲ್ಲಿ ಎವರೇಜ್ ಕಮ್ಮಿ ಆಗಿರುತ್ತೆ. ಆದರೆ ಈ ಬೇಸಿಗೆ ಮಳೆದು ಎವರೇಜ್ ತಗೊಂಡಾಗ ಕಮ್ಮರಡಿ, ಶಾನಹಳ್ಳಿ, ನಿಲುವಾಗಲು ಭಾಗದಲ್ಲಿ ಬೇಸಿಗೆ ಮಳೆ ಕಮ್ಮಿ, ನಮ್ಮ ಭಾಗದಲ್ಲಿ ಬೇಸಿಗೆ ಮಳೆ ಜಾಸ್ತಿ ಇರುತ್ತೆ. ಹಾಗಿದ್ದಾಗ ನಮಗೆ ಬೇಸಿಗೆ ಮಳೆದು ಕ್ಲೈಮ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ಯಾವುದು ಉತ್ಮೇಶ್ವರ ಭಾಗಕ್ಕೆ. ಅದೇ ಶಾನಹಳ್ಳಿ, ನಿಲುವಾಗಲು ಭಾಗಕ್ಕೆ ಬೇಸಿಗೆ ಮಳೆದು ಕ್ಲೈಮ್ ಬರೋದು ಕಮ್ಮಿ ಆಗುತ್ತೆ. ಅಂದರೆ ಅಲ್ಲಿ ಇನ್ನೊಂದಾಗಿದೆ, 150 ಆ್ಯಾವ್ರೇಜ್ ಆಗಿರೋದ್ರಿಂದ ನಾವು ಉತ್ಮೇಶ್ವರ ಭಾಗದವರು ನಾವು 130ಕ್ಕೆ ನಿಲ್ತೀವಿ. ಹಾಗಾಗಿ ಮಳೆಗಾಲದಲ್ಲಿ ಕ್ಲೈಮ್ ಇಲ್ಲ ಅಂತ ಹೇಳ್ತಾರೆ. ಈ ಉದಾಹರಣೆ ತಗೊಳ್ತೀನಿ. ಈ ಸರಿ ಜುಲೈ 2025 ಇದು ಕ್ಲೈಮ್ ಆಗಿದೆ. ಯಾವುದೋ ಈಗೇನು ದುಡ್ಡು ಬರ್ತುಂಟೋ ಅದಕ್ಕೆ ಈ ಜುಲೈ 2025 ಕ್ಲೈಮ್ ಆಗಿದೆ. ಇದು ನಾನು ಮನೇಲಿ ಅಳೆದಿರೋ ಮಳೆ ಡಾಟಾ. ಇದ್ರ ಪ್ರಕಾರ ನಾನು ನೋಡೋಕ್ಕೋದ್ರೆ ನನಗೆ ಜುಲೈ 1ನೇ ತಾರೀಕಿಂದ ಹಿಡಿದ್ಬಿಟ್ಟು 6ನೇ ತಾರೀಕು ತನಕ ಮೋರ್ ದೆನ್ 20 mm ಅಂದರೆ 3/4 ಇಂಚ್ಗಿಂತ ಜಾಸ್ತಿ ಮಳೆ ಆಗಿದೆ. 1.5, 4.5, 1.3, 2.2, 1.9, 1.8. ಸೊ ಇದು ಫಸ್ಟ್ ಒಂದು ಕ್ಲೈಮ್ ಸಿಗುತ್ತೆ ನನಗೆ 6 ದಿನದ್ದು. 6 ದಿನದ ಕ್ಲೈಮ್ ಸಿಕ್ಕಿದ್ರೆ ನನಗೆ ಇದರಲ್ಲಿ ಹೆಚ್ಚು ಕಮ್ಮಿ ಒಂದು 6,000 ಆ ರೇಂಜಿಗೆ ಕ್ಲೈಮ್ ಬರುತ್ತೆ. ಅದು ಬರುತ್ತೆ. ಅದಾದಮೇಲೆ ಏನಾಯಿತು, 7ನೇ ದಿನ 0.4 ಅಂದರೆ ಬರೀ 40 ಸೆಂಟ್ಸ್ ಮಳೆ ಆಯಿತು. 8ನೇ ದಿನ 1.1 ಆಯಿತು. 9ನೇ ದಿನ 1.6 ಆಯಿತು.
ಸೊ ನಾನು ಏನಾದ್ರು ಇಲ್ಲಿ 7ನೇ ದಿನ ಮಳೆ 1.9 ಇದ್ದಿದ್ರು, ಅಲ್ಲ 0.9 ಇದ್ದಿದ್ರು, ಅಂದರೆ 90 ಸೆನ್ಸ್ ಬಿದ್ದಿದ್ರು, ನಮಗೆ 9 ದಿನದ ಕ್ಲೈಮ್ ಸಿಗ್ತಿತ್ತು. ಬಟ್ ಇಲ್ಲಿ ಮಳೆ ಪ್ಯಾಟರ್ನ್ ಏನಾಗಿದೆ ಈ ವರ್ಷ, ಅಲ್ಲಿ 0.4ಗೆ ಹೋಯ್ತು. ಸೊ ಉತ್ಮೇಶ್ವರದಲ್ಲಿ ಈ ವರ್ಷ ಬರೀ ಈ 6 ದಿನದ ಮಾತ್ರ ಮಳೆಗಾಲದ ಮಳೆದು ಕ್ಲೈಮ್ ಆಗಿರೋದು. ಅದೇ ನೆಕ್ಸ್ಟ್ ಈಗ ದುಡ್ಡು ಕಟ್ಟಿದೀವಲ್ಲ ಅದಕ್ಕೆ ಹೋದರೆ ಜುಲೈ ಆಯಿತು, ಆಗಸ್ಟ್ ಸೆಪ್ಟೆಂಬರ್ ತೆಗೆದ್ರೆ ಒಂದೇ ಒಂದು ಕ್ಲೈಮ್ ಸಿಗ್ತಿಲ್ಲ. ಯಾಕೆ ಅಂದರೆ ಯಾವತ್ತೂ ಕಂಟಿನ್ಯೂಸ್ ಆಗಿ 1, 3, 5 ದಿನದ್ದು, ಅಂದರೆ 3 ದಿನ 5 ದಿನದ ಮಳೆ ಅಷ್ಟೊಂದು 20 mm ಇಂತ ಜಾಸ್ತಿ ಬಂದಿಲ್ಲ. ಎಲ್ಲೋ 1-2 ದಿನ ಒಂದೊಂದು ದಿನದ್ದು ಕ್ಲೈಮ್ ಸಿಗ್ತಾ ಉಂಟು. ಸೊ ನೆಕ್ಸ್ಟ್ ಇಯರು ಇಷ್ಟೇ ಕ್ಲೈಮ್ ಬರುತ್ತೆ. ಇದಕ್ಕಿಂತ ಯಾವುದು ನಾನು ನಮ್ಮ ಗ್ರಾಮ ಪಂಚಾಯತಿ ನಾನು ನೋಡ್ಕೊಂಡು ಹೇಳ್ತೀನಿ. ಇದು ನೀವು ನಿಮ್ಮ ಮನೇಲಿ ಮಳೆ ಅಳ್ದಿದ್ರೆ ನೀವು ನಿಮ್ಮ ಗ್ರಾಮ ಪಂಚಾಯತಿಲೂ ಇದನ್ನು ಕಂಪೇರ್ ಮಾಡಿ ನೋಡ್ಕೊಬೋದು. ಪಾಸ್ ಮಾಡೋದಾ? ಮೇಲ್ಗಡೆ ಈಗ ಅತಿವೃಷ್ಟಿ ಘೋಷಣೆಗೂ ಇನ್ಸೂರೆನ್ಸಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಟರ್ಮ್ ಶೀಟ್ ಆಧಾರದ ಮೇಲೆ ನಮಗೆ ಇನ್ಸೂರೆನ್ಸ್ ಬರೋದು. ರಾಜ್ಯ ಸರ್ಕಾರ ಅತಿವೃಷ್ಟಿ ಅಂತ ಘೋಷಣೆ ಮಾಡದೇ ಇರಲಿ, ನಮಗೆ ಕ್ಲೈಮ್ ಆಗೋದು ಆಗಲೇಬೇಕದು. ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗೋಂಗಿಲ್ಲ. ಏನು ಟರ್ಮ್ ಶೀಟ್ ಇರುತ್ತೋ ಅದೇ ಪ್ರಕಾರ ಕ್ಲೈಮ್ ಆಗೋದು. ರಾಜ್ಯ ಸರ್ಕಾರ ಅತಿವೃಷ್ಟಿ ಘೋಷಣೆ ಮಾಡಿತು ಅಂದ ತಕ್ಷಣ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ. ಅದಲ್ಲ, ಅತಿವೃಷ್ಟಿ ಘೋಷಣೆ ಮಾಡಬೇಕಿತ್ತು. ಇದು ನಮ್ಮ ಮಲೆನಾಡು ಅಡಿಕೆ ಬೆಳೆಗಾರ ಸಂಘಟನೆದು ಆಗ್ರಹ ಆಗಿತ್ತು. ನಾವು 2-3 ಸರಿ ಕೇಳ್ಕೊಂಡು ಇದ್ದೀವಿ. ಅತಿವೃಷ್ಟಿ ಘೋಷಣೆ ಈ ವರ್ಷ ಒಂದಲ್ಲ, ಹೋದ ವರ್ಷನೂ ಆಗಬೇಕಾಗಿತ್ತು. ಅತಿವೃಷ್ಟಿ ಘೋಷಣೆಗೆ ಕಂಡೀಷನ್ ಏನಿದೆ ಅಂದರೆ, ಇಲ್ಲಿ ಒಂದು ರೈನ್ಫಾಲ್ ಕ್ರೈಟೇರಿಯಾ ಅಂತಿದೆ. ಅದರಲ್ಲಿ 3 ದಿನ ಅಥವಾ ಅದು 3 ದಿನಕ್ಕಿಂತ ಹೆಚ್ಚಿಗೆ ದಿನ 200% ಡಿವಿಯೇಷನ್, ನಾರ್ಮಲ್ ರೈನ್ಫಾಲ್ಗಿಂತ 200% ಡಿವಿಯೇಷನ್ ಆದರೆ, ಮತ್ತು 100 mm ಜಾಸ್ತಿ ರೈನ್ಫಾಲ್ ಆಯಿತು ಅಂದರೆ 2 ಸ್ಪೆಲ್ಲಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ 2 ಸರಿ 3 ದಿನಕ್ಕಿಂತ ಜಾಸ್ತಿ. 100 mm ಅಂದರೆ ಹೆಚ್ಚು ಕಮ್ಮಿ 4 ಇಂಚು ಮಳೆ ಆಯಿತು ಅಂದರೆ ಅತಿವೃಷ್ಟಿ ಘೋಷಣೆ ಆಗಬೇಕು. 1ನೇ ಕಂಡೀಷನು. 2ನೇ ಕಂಡೀಷನು, ಇಡೀ ತಾಲೂಕಲ್ಲಿ 10% ಆಫ್ ರೈನ್ ಗೇಜ್ 64.4 mm ಜಾಸ್ತಿ ರೈನ್ಫಾಲ್ ಆಯಿತು ಅಂದರೆ 10% ಆಫ್ ದಿ ರೈನ್ ಗೇಜ್ ಸ್ಟೇಷನ್ಸಲ್ಲಿ ಒಂದು ದಿನದಲ್ಲಿ ಒಂದು ಸ್ಟೇಷನ್ಗೆ ಒಂದು ಸ್ಪೆಲ್ಲಿಗೆ ಕ್ಲೈಮ್ ಅತಿವೃಷ್ಟಿ ಘೋಷಣೆ ಮಾಡಬೇಕು. 3ನೇದು ಕಂಡೀಷನ್ ಏನಿದೆ ಅಂದರೆ, ವೆಟ್ ಸ್ಪೆಲ್ ವೀಕ್ಸ್ ಮೋರ್ ದೆನ್ 60% ಡಿವಿಯೇಷನ್ ಫ್ರಮ್ ನಾರ್ಮಲ್ ವೀಕ್ಲಿ ರೈನ್ಫಾಲ್. ಅಂದರೆ ಈಗ ಒಂದು ವಾರದಲ್ಲಿ 60%ಗಿಂತ ಜಾಸ್ತಿ ಡಿವಿಯೇಷನ್ ಬಂತು ಅಂದರೆ ನಾರ್ಮಲ್ ರೈನ್ಫಾಲ್ಗಿಂತ, ಅಂತಲ್ಲೂ ಕನ್ಸಿಡರ್ ಮಾಡಬೇಕಿತ್ತು. ಈ 3 ಕಂಡೀಷನ್ಗಳು ಹೋದ ವರ್ಷ ಕೂಡ ಆಗಿತ್ತು, ಈ ವರ್ಷ ಕೂಡ ನಾರ್ಮಲ್ ರೈನ್ಫಾಲ್ಗಿಂತ ಜಾಸ್ತಿ, ನಾರ್ಮಲ್ ಆ್ಯಾವ್ರೇಜ್ ರೈನ್ಫಾಲ್ಗಿಂತ ಜಾಸ್ತಿಯಾಗಿ ಆಗಿದೆ. ಇದನ್ನು DC ಅವರು ಒಂದು ಲೆಟ್ರ್ ಬರೆದು ನಮಗೆ ಗೊತ್ತಿದ್ದ ಮಾಹಿತಿ ಪ್ರಕಾರ, ಹೋದ ವರ್ಷ ನಮಗೆ ಹೇಳಿದ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ತಿಳಿಸ್ಬೇಕು ಈ ರೀತಿ ಆಗಿದೆ ಅಂತೇಳಿ ರಾಜ್ಯ ಸರ್ಕಾರ ಇದನ್ನು ಘೋಷಣೆ ಮಾಡಬೇಕಿತ್ತು. ಇದು 2 ವರ್ಷನೂ, ಹೋದ ವರ್ಷನೂ ಆಗಬೇಕಿತ್ತು, ಈ ವರ್ಷನೂ ಆಗಬೇಕಿತ್ತು. ಅತಿವೃಷ್ಟಿ ಘೋಷಣೆ ಆಗಿಲ್ಲ. ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರ ರಿಪೋರ್ಟ್ ಮೇಲೆ ನಮಗೆ ಅತಿವೃಷ್ಟಿ ಅಂತ ಹೇಳಿ ಘೋಷಣೆ ಆಗುತ್ತೆ. ಆದರೆ ಜಿಲ್ಲಾಧಿಕಾರಿಗಳಿಂದ ಯಾವುದೇ ಥರದ ರಿಪೋರ್ಟು ರಾಜ್ಯ ಸರ್ಕಾರಕ್ಕೆ ಹೋಗಿಲ್ಲ. ನೆಕ್ಸ್ಟು ನಮ್ಮದು ಈಗ ಆಗ್ರಹ ಏನು ಅಂದರೆ, ಒಂದು ಈ ಇನ್ಸೂರೆನ್ಸ್ ಬರದೇ ಇರೋ ಕಾರಣ KSNDMC ಅವರು ಎಲ್ಲ ಮಳೆ ಮಾಪಕಗಳು ಕರೆಕ್ಟಾಗಿ ಕಾರ್ಯನಿರ್ವಹಣೆ ಆಗ್ತಾಯಿಲ್ಲ. ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಸುಮಾರು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರುವಂಥ ಮಳೆ ಮಾಪಕಗಳು ಒಂದು ಮಾಡಿಟ್ಟಿದ್ದಾರೆ, ಅಥವಾ ಟೆಕ್ನಿಕಲ್ ಇಶ್ಯೂಯಿಂದ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಪಕ್ಕದ ಪಂಚಾಯಿತಿಯಿಂದ ಅವರು ತಗೊಂಡು ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಪಕ್ಕದ ಪಂಚಾಯಿತಿಯಲ್ಲಿ ನಮಗಿಂತ ಮಳೆ ಕಮ್ಮಿ ಆಯಿತು ಅಂದರೆ ಈ ಪಂಚಾಯಿತಿಯವರಿಗೆ ಲಾಸ್ ಆಗ್ತಾ ಇದೆ. ಹಾಗೆ ಇದು ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಇವರು ಪ್ರಿನ್ಸಿಪಲ್ ಸೆಕ್ರೆಟರಿ ಕಂದಾಯ ಇಲಾಖೆಯವರು ಇದನ್ನು ನೋಡ್ಕೊಬೇಕಿತ್ತು. ಆ್ಯಕ್ಚುಲಾಗಿ ನಾವು 2022-23ರಲ್ಲಿ ನಾವು ಏನು ಅವಾಗ ಹೇಳ್ದಂಗೆ ತೋಟಗಾರಿಕೆ ಸಚಿವರ ಜೊತೆ ಮೀಟಿಂಗ್ ಆದಾಗ ರಶ್ಮಿ ಮಹೇಶ್ ಮೇಡಮ್ ಅವ್ರನ್ನ ಮೀಟ್ ಆಗಿದ್ವಿ. ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಟು KSNDMC ಆಗಿದ್ದರು. ಅವರು ಆವಾಗ ಒಂದು ಓರಲ್ ಆರ್ಡ್ರು, ಮೌಖಿಕ ಆದೇಶ ಮಾಡಿದರು. ಪ್ರತಿ ಪಂಚಾಯತಿಗೆ ಅಟ್ಲೀಸ್ಟ್ 15 ದಿನಕ್ಕೊಂದ್ಸರಿನಾದರೂ ನೀವು ಮಳೆ ಮಾಹಿತಿನ ಕಳಿಸ್ತಾ ಇರಬೇಕು ಅಂತ. ಅವರು 15 ದಿನಕ್ಕೆ ಕಳಿಸ್ಲಿಲ್ಲ, 1 ತಿಂಗಳಿಗೆ ಕಳ್ಸೋಕ್ಕೆ ಶುರು ಮಾಡಿರು. ಆ ಥರ ಒಂದು ಜುಲೈ 2024 ನಮ್ಮ ಬೂನ್ಕೋಟೆ ಪಂಚಾಯತಿಗೆ ಬಂತು. ಆಮೇಲೆ ಏನು ಮಾಡಿರು, ಮಧ್ಯೆ ಗ್ಯಾಪ್ ಕೊಟ್ಟರು. ಮೇ ಜೂನ್ 2025 ಕಳಿಸಿದ್ದಾರೆ, ಮಧ್ಯದ ಕಳಿಸಿಲ್ಲ. ಈ ರೀತಿ
ಸರಿಯಾಗಿ ಅವ್ರು ಕಳಿಸ್ತಿರ್ಲಿಲ್ಲ. ಆದರೆ ಮೇಡಮ್ ಅವತ್ತು ಹೇಳಿದ್ದು 15 ದಿನಕ್ಕೆ ಅಂತೇಳಿ ಅದನ್ನು ಮಾಡಲಿಲ್ಲ. ಆಮೇಲೆ KSNDMC ಅವರು ಏನು ಮಾಡ್ತಿದ್ದಾರೆ ಅಂದರೆ, ಈಗ ಪ್ರತಿ ಪಂಚಾಯತಿಲೂ ಅವರದ್ದೊಂದು ಮಳೆ ಮಾಪಕ ಅಂತ ಇರುತ್ತೆ. ಅದು ಕೆಟ್ಟೋದ್ರೆ ಅವ್ರಿಗೆ ಒಂದಿನ ಅದರಲ್ಲಿ ಮಳೆ ಹೇಗೆ ಅಂದರೆ ಒಂದೊಂದು ನಿಮಿಷಕ್ಕೂ ಮಳೆ ಅಳೆದು ಕಳಿಸ್ತಿರುತ್ತೆ. ಸೊ ಅದು ಕೆಟ್ಟೋದ್ರೆ ಒಂದು ದಿನ ಕಾರ್ಯನಿರ್ವಹಿಸಲಿಲ್ಲ ಅಂದರೂ ಅವ್ರಿಗೆ ಗೊತ್ತಾಗುತ್ತೆ. ಅವರಿಗೆ ಅದ್ರ ಮೆಸೇಜ್ ಹೋಗುತ್ತೆ, ಇದು ವರ್ಕಿಂಗಲ್ಲಿಲ್ಲ ಅಂಥೇಳಿ. ಅದೇ ರೀತಿ ಇವರು KSNDMC ಒಂದು ಅಟಾನಮಸ್ ಬಾಡಿ, ಇದು ಗೌರ್ಮೆಂಟಿಂದನೂ ಅದಕ್ಕೆ ದುಡ್ಡು ಬರುತ್ತೆ, ಅದರಲ್ಲಿ ವರ್ಕ್ ಮಾಡೋರು ಪ್ರೈವೇಟಾಗಿ ವರ್ಕ್ ಮಾಡ್ತಿರ್ತಾರೆ. ಸೊ ಇವ್ರು ಏನು ಮಾಡಿದ್ದಾರೆ, ಈ ಮಳೆ ಮಾಪಕಗಳನ್ನು ಮೇಂಟೆನೆನ್ಸ್ಗೆ ಟೆಂಡರ್ ಕೊಟ್ಟಿರ್ತಾರೆ. ಟೆಂಡರ್ ಕೊಟ್ಟ ಮೇಲೆ ಅವನು ಮೇಂಟೈನ್ ಮಾಡಬೇಕು. ಇದು ಒಂದು ದಿನ ಮಳೆ ಮಾಪಕ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ಆ ಟೆಂಡರ್ ತಗೊಂಡವನು ಬಂದು ಇಲ್ಲಿ ಅದನ್ನು ಚೆಕ್ ಮಾಡಿ ಸರಿ ಮಾಡಿ ಹೋಗಬೇಕಿತ್ತು. ಆದರೆ ಈ ಮಳೆ ಮಾಡಿ 3 ತಿಂಗಳು 6 ತಿಂಗಳು ಮಳೆ ಮಾಪಕನೇ ಹೋಗಿಲ್ಲ ಅಂತ ಅಂದರೆ KSNDMC ಅವರು ಅಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ರು? ಇದು ನಮ್ಮದು ಫಸ್ಟ್ ಕ್ವಶನ್. ಇದು ಅವತ್ತಿಂದ ನಾವು 3 ವರ್ಷದಿಂದನೂ ಇದನ್ನು ಕೇಳ್ತಾನೆ ಇದ್ದೀವಿ. KSNDMCಯಿಂದಾಗಲಿ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋ ಅಂಥ ಗೌರ್ಮೆಂಟ್ ಬಾಡಿಯಿಂದಾಗಲಿ ಇದಕ್ಕೆ ನಮಗೆ ಕರೆಕ್ಟಾಗಿ ಆನ್ಸರ್ ಸಿಕ್ಕಿಲ್ಲ. ಇದು ಒಂದು. ಹಾಗೆ ಈ KSNDMC ಇದು ಇನ್ಶೂರೆನ್ಸ್ ಕಂಪ್ನಿಯವರು ಜುಲೈ 31ಕ್ಕೆ ಅವ್ರದ್ದು ಕ್ಲೈಮ್ ಪೀರಿಯಡ್ ಮುಗಿಯುತ್ತೆ. ಕ್ಲೈಮ್ ಪೀರಿಯಡ್ ಮುಗಿದ ಮೇಲೆ ಅವ್ರ ಪ್ರೊಸೆಸಿಂಗ್ಗೆ 1 ತಿಂಗಳು ತಗೊಂಡ್ಬೇಕಾರೆ 1 ತಿಂಗಳು ಬಿಟ್ಟು ಆಗಸ್ಟ್ 31 ತನಕ ಬಿಡೋಣ. ಫಸ್ಟ್ ಸೆಪ್ಟೆಂಬರಿಂದ ಅವರು ಪ್ರತಿ ರೈತರ ಖಾತೆಗೆ ದುಡ್ಡು ಹಾಕಬೇಕು. ಇದು ನಮ್ಮ ಆಗ್ರಹ. ಯಾಕೆಂದರೆ ನಾವು ಒಂದು ಸಣ್ಣ ಉದಾಹರಣೆ ಕೊಡ್ತೀವಿ. ಈ ವರ್ಷ ನಮಗೆ ಸದನದಲ್ಲಿ ಸಿಕ್ಕ ಮಾಹಿತಿ ಪ್ರಕಾರನೇ 25,000 ಚಿಲ್ಲರೆ ಹೆಕ್ಟೇರಿಗೆ ಇಲ್ಲಿ ಅಡಿಕೆಗೆ ಇನ್ಶೂರೆನ್ಸ್ ಕಟ್ಟಿದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಒಟ್ಟು ಕಟ್ಟಿರೋ ನಾವು ಅಂದರೆ ನಮ್ಮ ರೈತರ ಕಾಂಟ್ರಿಬ್ಯೂಷನ್ 5%, ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ 15%, ಸೆಂಟ್ರಲ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ 10% ಸೇರಿಸಿ ಒಟ್ಟು ಕಟ್ಟಿರೋ ಅಮೌಂಟು 66,69,00,000 ಚಿಲ್ಲರೆ. ನಾವು ಒಂದು ರೌಂಡ್ ಫಿಗರ್ 66,69,00,000 ತಗೊಳ್ಳೋಣ. ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರು 1 ತಿಂಗಳು ನಮಗೆ ಪೇಮೆಂಟ್ ಲೇಟ್ ಮಾಡಿರೋ ಅಂದರೆ 1 ತಿಂಗಳಿಗೆ 22 ಲಕ್ಷ ರೂಪಾಯಿ ಅವರಿಗೆ ಬರೀ 4% ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಸೇವಿಂಗ್ ಅಕೌಂಟಿನ ಇಂಟ್ರೆಸ್ಟ್ ವರ್ಷಕ್ಕೆ 4% ಕೊಡ್ತಾರಲ್ಲ, ಅದೇ ಥರ 22 ಲಕ್ಷ ರೂಪಾಯಿ ಅವರಿಗೆ ಇಂಟ್ರೆಸ್ಟೇ ಜಮಾ ಆಗುತ್ತೆ ಸುಮ್ಮನೆ ಕೂತಲ್ಲಿ ನಮಗೆ ಪೇಮೆಂಟ್ ಲೇಟ್ ಮಾಡಿದ್ದಕ್ಕೆ. ಅದೇ ಥರ ಅವ್ರೀಗ 3 ರಿಂದ 4 ತಿಂಗಳು ಲೇಟ್ ಮಾಡ್ತಿದ್ದಾರೆ. 3 ತಿಂಗಳು ಲೇಟ್ ಮಾಡಿದರೆ ಅವರಿಗೆ ಬರೀ ಚಿಕ್ಕಮಗಳೂರಿಂದ 67 ಲಕ್ಷ ರೂಪಾಯಿ ಲಾಭ ಆಗಿದೆ. ಇದು ನಮಗೆ ರೈತರಿಗೆ ಬರಬೇಕಾಗಿರೋ ದುಡ್ಡು. ಇದು ಇನ್ಶೂರೆನ್ಸ್ ಕಂಪ್ನಿಯವರು ಹೊಡ್ಕೊಂಡು ತಿಂತಿದ್ದಾರೆ. ನಾವೇನು ಹೇಳ್ತಿರೋದು, ಮಿನಿಮಮ್ 1 ತಿಂಗಳು ಪ್ರೊಸೆಸಿಂಗ್ ಟೈಮ್ ತಗೊಳ್ಳಿ, 1 ತಿಂಗಳ ಒಳಗೆ ಅವ್ರು ನಮಗೆ ದುಡ್ಡು ಹಾಕಬೇಕು. 1 ತಿಂಗಳು ಆಗ್ತಿದ್ದಂಗೆ ಅಂದರೆ ಸೆಪ್ಟೆಂಬರಲ್ಲಿ ನಮ್ಮ ಕ್ಲೈಮ್ಗೆ ಮಾಡಬೇಕು ಅಂತ ನಮ್ಮದೊಂದು ಆಗ್ರಹ ಇದೆ ಅದಕ್ಕೆ. ಹಾಗೆ ಇದೀಗ ರೈತರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳ ಜವಾಬ್ದಾರಿನ ಶ್ರೀಕಾಂತ್ ಏನು ಮಾಡಬೇಕು ಪಂಚಾಯತಿಯಿಂದ ಮಾಡಬೇಕು? ಆತ್ಮೀಯ ರೈತ ಬಾಂಧವರೇ, ವಿಶೇಷವಾಗಿ ನಮ್ಮ ಹಳ್ಳಿ ಕಡೆ ಕೆಲವರಿಗೆ ವಿಚಾರಗಳೇ ಗೊತ್ತಿರಲ್ಲ. ಆದ್ದರಿಂದ ಗ್ರಾಮ ಪಂಚಾಯತಿಗೆ KSNDMC ಅವರು ಪ್ರತಿ ತಿಂಗಳು ಮಾಹಿತಿಯನ್ನು ಕೊಡಬೇಕು. ಆದರೆ ರೈತ ಬಾಂಧವರು ಏನಾಗ್ತದೆ ಅಂದರೆ, ದುಡ್ಡು ಬಂದಿಲ್ಲ ಇಂಥ ಸಮಸ್ಯೆ ಆದಾಗ ಮಾತ್ರ ಹೋಗ್ತಾರೆ ಬಿಟ್ಟರೆ ಅದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಕೆಲವು ಗ್ರಾಮ ಪಂಚಾಯತಿ PDOಗಳಿಗೆ ಈ ವಿಚಾರವೇ ಗೊತ್ತಿರಲ್ಲ. ಅದು ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನು ಅಂತ, ಯಾಕೆಂದರೆ ಎಲ್ಲ ಕಡೆಯೂ ಸಹಿತ ಗ್ರಾಮ ಪಂಚಾಯತಿ ಒಳಗೆ ಆ ಮಳೆ ಮಾಪನವನ್ನು ಹಾಕಿಲ್ಲ. ಅಲ್ಲಿ ಅಕ್ಕಪಕ್ಕ ಹಾಕಿರ್ತಾರೆ. ಆಸ್ಪತ್ರೆಗಳಲ್ಲಿ ಇದೆ. ನಮ್ಮ ಬೂನ್ಕೋಟೆ ಗ್ರಾಮ ಪಂಚಾಯತಿಲಿ ಆಸ್ಪತ್ರೆ ಮೇಲ್ಗಡೆ ಹಾಕಿದ್ದಾರೆ. ಅದು ಸರಿ ಇದೆಯೋ ಇಲ್ವೋ ಅನ್ನುವಂಥ ಮಾಹಿತಿಯನ್ನು ಯಾರಾದರೂ ರೈತ ಬಾಂಧವರು ಕೇಳಿ ಅವ್ರ ಗಮನಕ್ಕೆ ತಂದಾಗ ಅವ್ರು ಸ್ವಲ್ಪ ಜವಾಬ್ದಾರಿ ತಗೊಳ್ತಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ರೈತರು ಸಹಿತ ಅದ್ರ ಬಗ್ಗೆ ಒಂದು ಆಸಕ್ತಿ ವಹಿಸಿ ಈ ಒಂದು ವ್ಯವಸ್ಥೆಯನ್ನು ಸರಿ ಮಾಡುವ ಮಟ್ಟಿಗೆ ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ನಮ್ಮ